ನೋಡೋದಾದ್ರೆ ಬಿಜೆಪಿಯಿಂದ ಮತ್ತೊಂದು ದೊಡ್ಡ ಆಪರೇಷನ್ಗೆ ಭರ್ಜರಿ ಸ್ಕೆಚ್ ಹಾಕಲಾಗಿದೆ. ಶೆಟ್ಟರ್ ಆಯ್ತು, ಶೆಟ್ಟರ್ ಘರ್ ವಾಪಸಿ ನಂತರ ಮತ್ತೊಬ್ಬ ಲಿಂಗಾಯತ ನಾಯಕನ ಹೆಸರು ಈಗ ಮುನ್ನೆಲೆಯಲ್ಲಿದೆ. ಆ ಲಿಂಗಾಯತ ನಾಯಕನಿಗೆ ಬಿಜೆಪಿ ಗಾಳ ಹಾಕ್ತಾ ಇದೆಯಾ? ಶೆಟ್ಟರ್ ಘರ್ ವಾಪಸಿ ನಂತರ ಮತ್ತೊಬ್ಬ ಲಿಂಗಾಯತ ನಾಯಕನ ಹೆಸರು ಈಗ ಪ್ರಮುಖವಾಗಿ ಕೇಳಬರ್ತಾ ಇದೆ. ಬಿಜೆಪಿ ನಾಯಕರು ಆ ಲಿಂಗಾಯತ ನಾಯಕನಿಗೆ ಗಾಳ ಹಾಕ್ತಿದ್ದಾರಾ? ಶೆಟ್ಟರ್ ಬಳಿಕ ಲಕ್ಷ್ಮಣ್ ಸವದಿ ಮೇಲೆ ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ದಾರಂತೆ. ಲಕ್ಷ್ಮಣ್ ಸವದಿಯನ್ನ ಬಿಜೆಪಿಗೆ ಕರೆತರೋದಕ್ಕೆ ಕಸರತ್ತು ನಡೀತಾ ಇದೆ. ಬಿಜೆಪಿ ನಾಯಕರ ಜೊತೆ ಲಕ್ಷ್ಮಣ್ ಸವದಿ ಕೂಡ ಓಡಾಡ್ತಾ ಇದ್ದಾರೆ. ಇದು ಬರೀ ರೂಮರ್ ಅಲ್ಲ, ಲಕ್ಷ್ಮಣ್ ಸವದಿ ಬಿಜೆಪಿ ನಾಯಕರ ಜೊತೆ ಓಡಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಸಿಗ್ತಾ ಇದೆ. ಬೆಳಗಾವಿಯಲ್ಲಿ ಒಂದು ಗೌಪ್ಯವಾದ ಸಭೆ ಕೂಡ ನಡೆಸಿದಾರಂತೆ ನಾಯಕರು. ಸವದಿಯನ್ನ ಬಿಜೆಪಿಗೆ ಕರೆತರೋದ್ರ ಬಗ್ಗೆ ಶತ ಪ್ರಯತ್ನಗಳಾಗ್ತಾ ಇದೆ. ಬಿಜೆಪಿಗೆ ಕರೆತರೋದ್ರ ಬಗ್ಗೆ ಬಿಜೆಪಿ ನಾಯಕರೇ ಸುಳಿವನ್ನ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಮೇಲೆ ಮುನಿಸಿಕೊಂಡು ಪಕ್ಷ ಬಿಟ್ಟಿದ್ರು. ಈಗ ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಜಗದೀಶ್ ಶೆಟ್ಟರ್ ಈಗಾಗಲೇ ಘರ್ ವಾಪಸಿ ಆಗಿದ್ದಾರೆ. ಅದರ ಬೆನ್ನಲ್ಲೇ ಕೇಳಿಬಂದಂತಹ ಮತ್ತೊಂದು ಪ್ರಮುಖವಾದ ಹೆಸರು ಅಂದ್ರೆ ಅದು ಲಕ್ಷ್ಮಣ್ ಸವದಿ. ಇದು ಒಂದು ಹಂತಕ್ಕೆ ಕಾಂಗ್ರೆಸ್ನ ಮೇಲೆ ನಡೆದಂತ ರಿವರ್ಸ್ ಆಪರೇಷನ್ ಇದೆ. ಲಕ್ಷ್ಮಣ್ ಸವದಿಯನ್ನು ಕೂಡ ಈಗ ಬಿಜೆಪಿಗೆ ಸೆಳೆಯೋದ್ರ ಬಗ್ಗೆ ಬಹಳಷ್ಟು ಪ್ರಯತ್ನಗಳಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಕೂಡ ಇಂಟ್ರೆಸ್ಟೆಡ್ ಇದ್ದಾರೆ, ಬಿಜೆಪಿ ನಾಯಕರ ಜೊತೆ ಓಡಾಡ್ತಾ ಇದ್ದಾರೆ. ಗೌಪ್ಯವಾದ ಸಭೆ ಕೂಡ ನಡೆದು ಹೋಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದು ನೋಡಬೇಕು, ನಮ್ಮ ಕೇಂದ್ರದ ಮುಖಂಡರು ಮತ್ತು ರಾಜ್ಯದ ಮುಖಂಡರು ಸೇರಿ ಅದನ್ನು ವಿಚಾರ ಮಾಡ್ತಾರೋ. ಅದಕ್ಕೇನು ನಾವು ಬರಲಿ ಅಂತ ಅಂದ್ಕೊಳ್ತೀವೋ ಅದರ ಇನ್ನು ಅವ್ರ ಮೇಲಿನವ್ರು ಏನು ನಿರ್ಣಯ ತಗೋತಾರೆ ಅದ್ರ ಮ್ಯಾಗ ಹೋಗ್ತಾರೆ. ಇಲ್ಲ ಜವಾಬ್ದಾರಿ ಎಲ್ಲರೂ ಹೆಗಲಿಗೇನೋ ಅದು. ಯಾಕಂದರೆ ಎಲ್ಲರೂ ನಾವಿರ್ಬೋದು, ಕಡಾಡಿ ಇರ್ಬೋದು, ಮಂತೇಶ್ ಪಾಟೀಲ್ ಇರ್ಬೋದು, ದೊಡ್ಡಗೌಡ್ರು ಇರ್ಬೋದು, ರಮೇಶ್ ಕತ್ತಿ ಇರ್ಬೋದು, ಎಲ್ಲರೂ ಬೆಳಗಾವಿ ಡಿಸ್ಟ್ರಿಕ್ಟವ್ರ ಮೇಲೆ ಕೂಡ ಅದ ಮತ್ತು ಅವ್ರ ಮೇಲೆ ಕೂಡ ಅದ. ಅದನ್ನು ಕೇಂದ್ರ ಸರ್ಕಾರ ಕೇಂದ್ರ ಮುಖಂಡರು ಮತ್ತು ರಾಜ್ಯ ಮುಖಂಡರಿಗೆ ಸೇರಿ ಅದನ್ನು ಮಾಡ್ಕೊಳ್ತಾರೋ. ಅದಕ್ಕೆ ಇಲ್ಲ ಮಧ್ಯಾಹ್ನ ನಾವು ಯಾವಾಗಲೂ ಕೂಡತಿರ್ತೀವಿ. ಅಂದರೆ ನೋಡಿರಿ, ಇದು DC ಬ್ಯಾಂಕ್ ಮೀಟಿಂಗ್ ಇದ್ದಾಗ ಇದು ಪಕ್ಷಾತೀತವಾದ ಒಂದು ಇದು ನಮ್ಮ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಪಕ್ಷದವರು ಇರ್ತಾರೆ. ಇಲ್ಲೇ ನಾವು ರಾಜಕೀಯವಾಗಿ ಮಾಡೋದಿಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಇರ್ತೀವಿ, ಎಲ್ಲರೂ ಕೂಡಿ ಕೂತೀವಿ, ಮೀಟಿಂಗ್ ಮಾಡಿ ಅವ್ರವ್ರು ಹೋಗ್ತಾರೆ ಅವ್ರ ಕೆಲಸ, ನಾವು ಕೆಲಸಕ್ಕೆ ಹೋಗ್ತೀವಿ. ನೋಡ್ಬೇಕು, ಇನ್ನೂ ನೋಡ್ಬೇಕು, ನಾವು ನೋಡೋಣ. ಇನ್ನು ಅವ್ರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ. ನಮ್ಮ ಕೇಂದ್ರ ಮತ್ತು ಮುಖಂಡರು ಕೂಡ ಅದನ್ನು ಚರ್ಚೆ ಮಾಡಬೇಕಾಗ್ತದೆ. ಈಗ ನಮ್ಮ ಕೈಯಲ್ಲೇನಿಲ್ಲ, ನಮ್ಮ ಮುಂದೆ ಇನ್ನೂ ಏನು ಚರ್ಚೆ ಆಗಿಲ್ಲ. ಬರಲಿ ಅನ್ನೋದು ನಮ್ಮದು ಕೂಡ ಆಸೆ ಅದ. ಬಂದರೆ ನಮಗೆ ಕೂಡ ಪಕ್ಷಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ಬೆಳಗಾವಿ ಜಿಲ್ಲೆಗೆ ಮಾತ್ರ ಭಾಳ ಒಳ್ಳೆಯದಾಗ್ತದೆ ಅಂತ ಅನಿಸ್ತದೆ. ಸೌದಿಯವರನ್ನು ಮೊದಲಿಗಾಗಿ ನಾನು ಜಗದೀಶ್ ಶೆಟ್ಟರ್ ಮುಖಾಂತರ ಬರ್ತೀನಿ. ಇದು DNA. ಈ DNA ಅನ್ನೋದು ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಂಡಂತಕ್ಕ ಒಂದು ಸಾಧನ. ಆ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರು 8 ತಿಂಗಳ ಇದ್ರೂ ಸಹಿತ ಅವರ ಮನಸ್ಸೆಲ್ಲ ಭಾರತೀಯ ಜನತಾ ಪಕ್ಷದಲ್ಲಿದ್ದರೂ ಸಹಿತ ದೈಹಿಕವಾಗಿ ಅಲ್ಲಿದ್ದರು. ಆದರೆ ಇವತ್ತು ಅವ್ರು ಬಂದರು, ಒಳ್ಳೆಯದಾಯಿತು. ಹಿರಿಯರು ಶಕ್ತಿ ತುಂಬಿದ್ದಾರೆ. ಅವ್ರನ್ನ ನಾವೆಲ್ಲರೂ ಸ್ವಾಗತವನ್ನು ಮಾಡ್ತಾಯಿದ್ವಿ. ಉತ್ತರ ಕರ್ನಾಟಕ ಸಮಸ್ತ ಜನತೆ ಅವರನ್ನು ಸ್ವಾಗತವನ್ನು ಮಾಡ್ತಾಯಿದೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ರಾಜ್ಯ ಅಧ್ಯಕ್ಷರಿಗೇನೂ ಸಹಿತ ಈ ಸಂದರ್ಭದಲ್ಲಿ ನಾವು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇವತ್ತು ನಮ್ಮ ಲಕ್ಷ್ಮಣ್ ಸವದಿಯವರು ಬರ್ತಾರನ್ನುವಂಥ ಮಾಹಿತಿ ಐತಿ ಅನ್ನೋದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ಪ್ರಾರಂಭವಾಗಿದ್ದಾವೆ. ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ. ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು, ನಾ ಇರ್ಬೋದು, ಅರವಿಂದ್ ಇರ್ಬೋದು, ನಮ್ಮನ್ನು ಸಹಿತ ಅವರು ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್. ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಬಿಜೆಪಿಗೆ ಗರ್ವಾಪ್ಸಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಶೆಟ್ಟರ್ ಕೂಡ ಬರಲ್ಲ ಅಂತಲೇ ಕೊನೆಗೆ ಅದ್ಭುತವಾಗಿ ಸ್ವಾಗತ ಕೋರಿ ಅವರನ್ನ ಬರಮಾಡ್ಕೊಂಡ್ರು, ಬಂದಾಯ್ತು. ಈಗ ಸೌದಿ ಸರದಿ ಅನ್ನುವಂಥದ್ದು. ಆದರೆ ಲಕ್ಷ್ಮಣ್ ಸವದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಗಳು ಯಾವ ಮಟ್ಟದಲ್ಲಿ ಆಗ್ತಾ ಇದೆ? ನಿಜಕ್ಕೂ ಸವದಿ ಕೂಡ ಇಂಟ್ರೆಸ್ಟೆಡ್ ಇದ್ದಾರಾ ಅಥವಾ ಈ ಕಡೆಯಿಂದ ಪ್ರಯತ್ನಗಳು ಜೋರಾಗಿ ಆಗ್ತಾ ಇದೆಯಾ? ಅವರು ಬಿಜೆಪಿ ನಾಯಕರ ಜೊತೆ ಕಾಣಿಸ್ಕೊಳ್ತಾ ಇರೋದು ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ ಈ ರೂಮರ್ಗೆ ಅಂತ. ಹೌದು ಪ್ರತಿಮಾ, 9 ತಿಂಗಳ ಹಿಂದೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಆದ ಕೆಲವೊಂದು ಬೆಳವಣಿಗೆಗಳಿಂದ ಕಾಂಗ್ರೆಸ್ ಸೇರಿದವರು ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿ ಅವರು, ಈ ಮುಂಚೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಲ್ಲಿದ್ದರು, ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಲ್ಲಿದ್ದರು.
ಅತನಿಯಿಂದ ಟಿಕೆಟ್ ಬಯಸಿದ್ರು ಲಕ್ಷ್ಮಣ್ ಸವದಿ ಅವರು. BJP ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅವರು ಕೂಡ ಕಾಂಗ್ರೆಸ್ಗೆ ಹೋಗಿದ್ರು. ಯಾರು ಜಗದೀಶ್ ಶೆಟ್ಟರ್ ಅವರು ಕೂಡ BJP ತೊರೆದು ಕಾಂಗ್ರೆಸ್ಗೆ ಹೋಗಿದ್ರು. ಈಗ ಕಳೆದ ವಾರ ಅಷ್ಟೇ ಜಗದೀಶ್ ಶೆಟ್ಟರ್ ಅವರು BJP ಸೇರಿದ್ದಾರೆ. ಹೀಗಾಗಿ ಲಕ್ಷ್ಮಣ್ ಸವದಿ ಅವರನ್ನು ಕೂಡ BJPಗೆ ಸೇರಿಸುವ ನಿಟ್ಟಿನಲ್ಲಿ ಕೂಡ ಜಿಲ್ಲೆಯ ನಾಯಕರು ಕೂಡ ಏನು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ರಾಜ್ಯ ನಾಯಕರ ಮೇಲೂ ಕೂಡ ಒತ್ತಡವನ್ನು ಹೇರ್ತಿದ್ದಾರೆ. ಕೇಂದ್ರ ನಾಯಕರನ್ನು ಮನವೊಲಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಲಕ್ಷ್ಮಣ್ ಸವದಿ 20 ವರ್ಷಗಳ ಕಾಲ BJPಯಲ್ಲಿದ್ದರು. ಅವರು ಸಂಘಟನಾತ್ಮಕವಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅವರು ಲೋಕಸಭೆ ಚುನಾವಣೆ ಹತ್ತಲ್ಲಿ BJP ಬಂದರೆ BJPಗೆ ಹೆಚ್ಚಿನ ಲಾಭ ಆಗುತ್ತೆ ಅನ್ನುವಂಥದ್ದು ಜಿಲ್ಲಾ ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದಕ್ಕೆ ಪೂರಕವಾಗಿ ನಿನ್ನೆ ಅಷ್ಟೇ ಬೆಳಗಾವಿ DCC ಬ್ಯಾಂಕ್ನ ಏನು ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೀಟಿಂಗ್ ಸಂದರ್ಭದಲ್ಲೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಮಾಜಿ ಶಾಸಕ ಮಹಾಂತೇಶ್ ದೊಡ್ಡಗೌಡರ ಜೊತೆಗೆ ಇಡೀ ದಿನ ಲಕ್ಷ್ಮಣ್ ಸವದಿ ಕಳೆದಿದ್ದು ಎಲ್ಲೊಂದು ಕಡೆ ಅವರನ್ನು ಕರೆತರುವ ಸಂಬಂಧಪಟ್ಟಂಗೆ ಸುದೀರ್ಘ ಚರ್ಚೆಗಳಾದ್ವಾ ಅನ್ನುವಂಥ ಚರ್ಚೆಗಳು ಕೂಡ ಜಿಲ್ಲಾ ರಾಜಕಾರಣದಲ್ಲಿ ನಡೆದಿರುವಂಥದ್ದು. ಮತ್ತೊಂದೆಡೆ ಲಕ್ಷ್ಮಣ್ ಸವದಿ ಅವರು BJPಗೆ ಬರುವುದರಿಂದ ಲೋಕಸಭೆ ಚುನಾವಣೆಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಬೆಳಗಾವಿ ಲೋಕಸಭಾ ಕ್ಷೇತ್ರಗಳು, ಚಿಕ್ಕೋಡಿ, ನೆರೆಯ ವಿಜಯಪುರ, ಬಾಗಲಕೋಟೆದಲ್ಲೂ ಕೂಡ BJP ಪ್ಲಸ್ ಆಗುತ್ತೆ ಅನ್ನುವಂಥದ್ದು ಈಗ ರಾಜ್ಯ ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಹೀಗಾಗಿ ಈ ಎಲ್ಲ ಸಂಗತಿಗಳನ್ನ ಜಿಲ್ಲಾ ನಾಯಕರು, ರಾಜ್ಯ ನಾಯಕರು, ಕೇಂದ್ರ ನಾಯಕರ ಮುಂದೆ ಕೂಡ ಇಟ್ಟಿರುವಂಥವ್ರು. ಇನ್ನು ಲಕ್ಷ್ಮಣ್ ಸವದಿ ಅವರು ಈ ಸಂಬಂಧಪಟ್ಟಂಗೆ ಯಾವುದೇ ರೀತಿಯ ಸ್ಪಷ್ಟವಾದಂತಹ ಏನು ನಿಲುವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ಅವರನ್ನು ಕರೆತರುವ ನಿಟ್ಟಿನಲ್ಲಿ ಜಿಲ್ಲಾ ನಾಯಕರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಪ್ರತಿಮಾ, ಎಸ್ ಸರ್, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಪ್ರಯತ್ನಗಳಂತೂ ಬಹಳ ಜೋರಾಗಿ ನಡೀತಾ ಇದೆ. ಫಲ ಕೊಡುತ್ತಾ, ಕೊಟ್ಟರು ಯಾವಾಗ ಕೊಡುತ್ತೆ ಅನ್ನೋದು ನೋಡೋಣ, ಕಾದು ನೋಡ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.